How to complete 4000 hours watch time on YouTube. ಎಸ್ ಯೂಟ್ಯೂಬ್ನಿಂದ ನೀವು ದುಡ್ಡು ಗಳಿಸ್ಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ಗಂಟೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಎಲ್ಲರೂ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಬಟ್ ಈ 4000 ಗಂಟೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕೆ ಜನಗಳು ತಿಂಗಳೆಲ್ಲ ಒಂದು ವರ್ಷ ಪೂರ್ತಿ ಆದರೂ ಕಂಪ್ಲೀಟ್ ಮಾಡೋಕೆ ಕಷ್ಟ ಆಗ್ತಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ ಈ 4000 ಗಂಟೆ ವಾಚ್ ಟೈಮ್ನ ನೀವು ಹೇಗೆ ಕಂಪ್ಲೀಟ್ ಮಾಡ್ಬೋದು ಅಂತ. ಹಾಗೆ ಈ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕೆ 6 ಟಿಪ್ಸ್ಗಳನ್ನ ಹೇಳ್ತೇನೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಈ 4000 ಗಂಟೆ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಮೊದಲನೇದಾಗಿ ಈ 4000 ಗಂಟೆ ವಾಚ್ ಟೈಮ್ ಆಕ್ಚುಲಿ ಎಷ್ಟು ದೊಡ್ಡ ನಂಬರ್ ಅಂತ ನೋಡೋಣ. ಇದರಿಂದ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ 4000 ಗಂಟೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕೆ ಎಷ್ಟು ವ್ಯೂಸ್ ಬೇಕಾಗುತ್ತೆ ಅಂತ. 4000 ಈಸ್ ಈಕ್ವಲ್ ಟು 240,000 ಮಿನಿಟ್ಸ್. ಅಂದ್ರೆ ಈ 4000 ಗಂಟೆನ ನೀವು ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ 2,40,000 ಮಿನಿಟ್ಸ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ವಿಡಿಯೋ ಡ್ಯೂರೇಷನ್ ಅಂದ್ರೆ ವಿಡಿಯೋ ಲೆಂತ್ 2 ನಿಮಿಷ ಇದ್ರೆ ನಿಮಗೆ ಬೇಕಾಗುತ್ತೆ 1,20,000 ವ್ಯೂಸ್ ಫಾರ್ ಕಂಪ್ಲೀಟ್ ದಿಸ್ ಮೈಲ್ ಸ್ಟೋನ್. ಅದೇ ನಿಮ್ಮ ವಿಡಿಯೋ ಡ್ಯೂರೇಷನ್ 3 ನಿಮಿಷ ಇದ್ರೆ ನಿಮಗೆ ಬೇಕಾಗುತ್ತೆ 80,000 ವ್ಯೂಸ್ ವಿಚ್ ಇಸ್ 33% ಲೆಸ್. ಅದೇ ರೀತಿ ನಿಮ್ಮ ವಿಡಿಯೋ ಲೆಂತ್ 4 ಮಿನಿಟ್ಸ್ ಇದ್ರೆ ಜಸ್ಟ್ 60,000 ವ್ಯೂಸ್ ಅಲ್ಲೇ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ಇಟ್ಸ್ ಕ್ಲಿಯರ್, ಜನಗಳು ನಿಮ್ಮ ವಿಡಿಯೋಸ್ ಎಷ್ಟು ಜಾಸ್ತಿ ಹೊತ್ತು ನೋಡ್ತಾರೋ ಅಷ್ಟೇ ಕಡಿಮೆ ವ್ಯೂಸ್ ಬೇಕಾಗತ್ತೆ ಫಾರ್ ಕಂಪ್ಲೀಟ್ ದಿಸ್ ವಾಚ್ ಟೈಮ್. ನಿಮಗಿದು ಗೊತ್ತಾ, ಯೂಟ್ಯೂಬ್ನಲ್ಲಿ 80% ಜನಗಳ ವಿಡಿಯೋಸ್ ಆವರೇಜ್ ವ್ಯೂ ಡ್ಯೂರೇಷನ್ 2 ಮಿನಿಟ್ಸ್ಗಿಂತ ಕಡಿಮೆ ಇದೆ. ಸೊ ಟು ಇನ್ಕ್ರೀಸ್ ಆರ್ ಯುವರ್ ಆವರೇಜ್ ವ್ಯೂ ಡ್ಯೂರೇಷನ್ ಇದನ್ನ ನೋಡಿ ನೀವು ತಿಳ್ಕೊಬಹುದು. ನೀವು ಯಾವುದೇ ಒಂದು ಯೂಟ್ಯೂಬ್ ವಿಡಿಯೋ ಆಡಿಯನ್ಸ್ ರಿಟೆನ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಗ್ರಾಫ್ ಕಾಣುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಡಿಪ್ ಕಾಣ್ತಾ ಇರಬಹುದು, ಅದೇ ರೀತಿ ಈ ಗ್ರಾಫ್ ಡೌನ್ ಆಗ್ತಾ ಹೋಗ್ತಾ ಇದೆ. ಸೊ ಇದರಿಂದ ನಮಗೆ ಏನ್ ಅರ್ಥ ಆಯ್ತಪ್ಪ ಅಂದ್ರೆ ನಾವು ಇಂಟ್ರೋದಲ್ಲೇ ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ. ಈ ಮಿಸ್ಟೇಕ್ ನಿಂದ ಜನಗಳು ನಮ್ಮ ವಿಡಿಯೋಸ್ ಸ್ಟಾರ್ಟಿಂಗ್ ಅಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ 30 ಸೆಕೆಂಡ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ನಿಮ್ಮ ವಿಡಿಯೋ ಸ್ಟಾರ್ಟಿಂಗ್ 30 ಸೆಕೆಂಡ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ ವ್ಯೂವರ್ಸ್ ಪೂರ್ತಿ ವಿಡಿಯೋ ನೋಡಿರ್ಬೇಕು. ಫಾರ್ ಎಕ್ಸಾಂಪಲ್ ಇಂಟ್ರೋನ ನೀವು ಈ 3 ಸ್ಟೆಪ್ ಫ್ರೇಮ್ವರ್ಕ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಥಂಬ್ಲೈನ್ ಮತ್ತು ಟೈಟಲ್ ನಲ್ಲಿ ಇರುವಂತ ಟಾಪಿಕ್ ಬಗ್ಗೆ ಮಾತಾಡಬಹುದು, ಅಂದ್ರೆ ವ್ಯೂವರ್ಸ್ ಗೋಲ್. ಸ್ಟೆಪ್ 2 ಅಲ್ಲಿ ವ್ಯೂವರ್ಸ್ಗೆ ಈ ಗೋಲ್ ನ ಅಚೀವ್ ಮಾಡೋಕೆ ಏನೇನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬೋದು. ಇದರಿಂದ ಅವರ ಮನದೊಳಗೆ ಫಿಯರ್ ಅಂಡ್ ಫ್ರಸ್ಟ್ರೇಷನ್ ಹುಟ್ಟುತ್ತೆ. ಸ್ಟೆಪ್ 3 ಅಲ್ಲಿ ಈ ಪ್ರಾಬ್ಲಮ್ ಸೊಲ್ಯೂಷನ್ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ಬೋದು. ಇದರಿಂದ ವ್ಯೂವರ್ಸ್ ಮೈಂಡ್ ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಅಷ್ಟಕ್ಕೂ ಆ ಪ್ರಾಬ್ಲಮ್ ಸೊಲ್ಯೂಷನ್ ಏನಂತ ನೋಡೋಕೆ ಪೂರ್ತಿ ವಿಡಿಯೋನ ನೋಡ್ತಾರೆ. ಸೊ ಈ ಇಂಟ್ರೋ ಐಡಿಯಾಸ್ ಪ್ರತಿ ವಿಡಿಯೋದಲ್ಲಿ ಸೇಮ್ ಇರೋದಿಲ್ಲ. ಪ್ರತಿ ವಿಡಿಯೋಸ್ಗೆ ಬೇರೆ ಬೇರೆ ರೀತಿ ಇಂಟ್ರೋಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ದು ಕುಕಿಂಗ್ ಚಾನಲ್ ಇದ್ರೆ ನೀವು ಯಾವ ರೆಸಿಪಿನ ತಯಾರು ಮಾಡ್ತಾ ಇದೀರೋ ಅದರ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾಗತ್ತೆ. ಅದೇ ರೀತಿ ಬ್ಲಾಗ್ ಚಾನಲ್ ಇದ್ರೆ ನೀವು ಹೋದಂತ ಪ್ಲೇಸ್ ಅಲ್ಲಿ ಯಾವ್ದಾವ್ದು ಇಂಟ್ರೆಸ್ಟಿಂಗ್ ಪ್ಲೇಸಸ್ ಇದೆ ಅದರ ಬಗ್ಗೆ ಹೈಲೈಟ್ಸ್ ನಲ್ಲಿ ನೀವು ಹಾಕ್ಬಹುದು. ಅದೇ ರೀತಿ ನಿಮ್ದು ಎಡಿಟಿಂಗ್ ಚಾನಲ್ ಇದ್ರೆ ನೀವು ಯಾವ ರೀತಿ ಫೋಟೋ ಅಥವಾ ವಿಡಿಯೋ ಎಡಿಟ್ ಮಾಡ್ತಾ ಇದಿರೋ ಅದರ ಬಗ್ಗೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೋದು. ಈ ರೀತಿ ನೀವು ಇಂಟ್ರೋನ ಕ್ರಿಯೇಟ್ ಮಾಡ್ಬೋದು. ಪ್ರತಿಯೊಂದು ವಿಡಿಯೋಸ್ಗೆ ಬೇರೆ ಬೇರೆ ರೀತಿ. ಸೊ ಈ ವಿಡಿಯೋದಲ್ಲಿ ಇಂಟ್ರೋನ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಅರ್ಥ ಆಯಿತು. ಬಟ್ ಈಗ ನೋಡೋಣ ಕಂಟೆಂಟ್ ಬಗ್ಗೆ. ಯಾಕೆಂದ್ರೆ ಕಂಟೆಂಟ್ ಚೆನ್ನಾಗಿದ್ರೆ ಜನಗಳು ವಿಡಿಯೋಸ್ನ ನೋಡೋದು. ಕಂಟೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಇನ್ಕ್ರೀಸ್ ಯುವರ್ ವಾಚ್ ಟೈಮ್. ಸೊ ಈ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕೆ ಏನು ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಟಾರ್ಗೆಟ್ ಆಡಿಯನ್ಸ್ನ ಡಿಫೈನ್ ಮಾಡಿ, ಅಂದರೆ ನಿಮ್ಮ ಆಡಿಯನ್ಸ್ ಯಾವ ರೀತಿ ವಿಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತಾರೋ ಅದೇ ಥರದ ವಿಡಿಯೋಸ್ನ ನೀವು ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾಮಿಡಿ, ವ್ಲಾಗ್ಸ್, ಎಂಟರ್ಟೈನ್ಮೆಂಟ್, ಟ್ಯುಟೋರಿಯಲ್ಸ್, ಕ್ರಿಕೆಟ್ ನ್ಯೂಸ್, ಈ ರೀತಿ ನೀವು ಆಡಿಯನ್ಸ್ ಇಂಟ್ರೆಸ್ಟಿಂಗ್ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ವಿಡಿಯೋಸ್ನ ನೀವು ಕ್ರಿಯೇಟ್ ಮಾಡಬೇಕು. ಟ್ರೆಂಡಿಂಗ್ ಟಾಪಿಕ್ ಅಂದರೆ ಪ್ರೆಸೆಂಟಲ್ಲಿ ಯಾವ ವಿಷಯ ಟ್ರೆಂಡಲ್ಲಿ ಇದೆಯೋ ಅದರ ಬಗ್ಗೆ ನೀವು ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟ್ರೆಂಡಿಂಗ್ ನ್ಯೂಸ್, ಸ್ಮಾರ್ಟ್ಫೋನ್ ರಿವ್ಯೂಸ್, ಕ್ರಿಕೆಟ್, ಫುಟ್ಬಾಲ್, ನ್ಯೂಸ್ ಅಪ್ಡೇಟ್, ಈ ರೀತಿ ನೀವು ಸಾಕಷ್ಟು ಟ್ರೆಂಡ್ ನ್ಯೂಸ್ಗಳ ಬಗ್ಗೆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು. ಇಟ್ಸ್ 2025. ಯೂಟ್ಯೂಬ್ನಲ್ಲಿ ಕಾಂಪಿಟೇಷನ್ ಬಹಳ ಜಾಸ್ತಿ ಇದೆ, ಬಹಳ ಜಾಸ್ತಿ. ಸೊ ಅದಕ್ಕೆ ವಿಡಿಯೋ ಕ್ವಾಲಿಟಿನೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ರೆಸಲ್ಯೂಷನ್, ಆಡಿಯೋ ಕ್ಲಿಯರಿಟಿ, ಎಡಿಟಿಂಗ್ ಪ್ರೊಫೆಷ್ನಲ್ ಆಗಿ ಇರಬೇಕು. ಈ ಎಲ್ಲ ಕ್ವಾಲಿಟೀಸ್ ವ್ಯೂವರ್ಸ್ಗೆ ಬಹಳ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ವಿಡಿಯೋ ಕ್ವಾಲಿಟಿ ಮೇಲೆ ಬಹಳ ಫೋಕಸ್ ಮಾಡಿ. ಅಂದರೆ ವ್ಯೂವರ್ಸ್ಗೆ ನೀವು ಕ್ವಶನ್ನ ಕೇಳಿ, ಹಾಗೆ ಕಮೆಂಟ್ಸಲ್ಲಿ ಉತ್ತರ ಹೇಳೋಕೆ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಫೇವ್ರೆಟ್ ಟಾಪಿಕ್ ಯಾವುದು, ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು, ಈ ರೀತಿ ನೀವು ಕ್ವಶನ್ನ ಕೇಳಿ ಕಮೆಂಟ್ಸಲ್ಲಿ ಅದ್ರ ಬಗ್ಗೆ ಉತ್ತರನ ಕೇಳ್ಬೋದು. ನಿಮ್ಮ ವಿಡಿಯೋ 10 ಮಿನಿಟ್ಸ್ಗಿಂತ ಜಾಸ್ತಿ ಇದ್ದರೆ ಚಾಪ್ಟರ್ಸಲ್ಲಿ ಡಿವೈಡ್ ಮಾಡಿ ಅದರಲ್ಲಿ ಟೈಮ್ ಸ್ಟ್ಯಾಂಪ್ಸ್ನ ಆ್ಯಡ್ ಮಾಡಿ. ಇದರಿಂದ ವ್ಯೂವರ್ಸ್ಗೆ
ತನಗೆ ಬೇಕಾದ ಇನ್ಫಾರ್ಮೇಶನ್ ಸ್ಕಿಪ್ ಮಾಡಿ ನೋಡ್ಬೋದು. ಸೊ ನಿಮಗೆ ಟೈಮ್ ಸ್ಟ್ಯಾಂಪ್ಸ್ನ ಆ್ಯಡ್ ಮಾಡೋಕ್ಕೆ ಬರೋಲ್ಲ ಅಂದರೆ ಕೆಳಗೆ ಕಮೆಂಟಲ್ಲಿ ನೀವು ಹೇಳ್ಬೋದು. ಇದ್ರ ಬಗ್ಗೆ ನಾವೊಂದು ಕಂಪ್ಲೀಟ್ ಆಗಿ ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ. ದೆನ್ ಮೋಸ್ಟ್ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಮತ್ತು ಅನಾಲಿಟಿಕ್ಸ್ನ ಯೂಸ್ ಮಾಡಿ. ಅಂದರೆ ನಿಮ್ಮ ಗೋಲ್ ಬರೀ ವೈರಲ್ ವಿಡಿಯೋ ಕ್ರಿಯೇಟ್ ಮಾಡೋದು ಅಷ್ಟೇ ಅಲ್ಲ, ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಟ್ರೈ ಮಾಡಿ ಪ್ರತಿ ವೀಕ್ 1 ಅಥವಾ 2 ವಿಡಿಯೋಸ್ನ ಅಪ್ಲೋಡ್ ಮಾಡೋಕೆ. ಯಾಕೆ ಅಂದರೆ ಕನ್ಸಿಸ್ಟೆನ್ಸ್ ಆಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕೆ ಬಹಳ ಈಸಿ ಆಗುತ್ತೆ. ಎಷ್ಟು ಜಾಸ್ತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರೋ ಅಷ್ಟೇ ಜಾಸ್ತಿ ವ್ಯೂಸ್ ಬರ್ತವೆ, ಅದರಿಂದ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ವಾಚ್ ಟೈಮ್ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಮತ್ತೆ ಸಿಗೋಣ ಬೇರೆ ಒಂದು ವಿಡಿಯೋದಲ್ಲಿ.